ತುಪ್ಪ ಹಾಲವನ್ನ ಹಾಕಿ ನಿಷೇಧಿಸಿದಾಗ ಅವ ಏನ್ ಹೇಳ್ತಾನಂದ್ರ ಇವ್ ಯಾವ ಕೂಡ ನಾನು ಅಂದಿಲ್ಲ, ನನಗೆ ಇಲ್ಲವೇ ಇಲ್ಲ, ನಾನು ಏನಿದ್ದೀನಿ ಬ್ರಾಹ್ಮಣನೇ ಇದೀನಿ ಅಂತ ಅಲ್ಲಿ ಹೆಂಗ್ ದೃಷ್ಟಾಂತದ ಹೇಳ್ದ. ಇಲ್ಲಿ ಕೂಡ ಈ ಎಲ್ಲವನ್ನು ವಿಚಾರ ಮಾಡ್ಕೋತ ಬರಾಕಾಗ್ಲಿ ನೀನ್ ಯಾರದಿ ಅಂತ ಕೇಳಿದಾಗ ಇವ ಏನಂತಾನ, ಇವ್ ಯಾವ ನನಗಿಲ್ಲ, ನಾನು ಏನೋ ನನ್ನಲ್ಲಿ ತೋರುವುದಿಲ್ಲ, ನಾನು ಹೇಳ್ತೀನಿ ನಾ ಆತ್ಮ ಸ್ವರೂಪನೇ, ನಾನು ಸಚ್ಚಿತ್ ಸ್ವರೂಪನೇ ನಾನು ಅದೀನಿ. ನಾನು ಇಷ್ಟೊತ್ತನ ಬಡಬಡಿಸ್ತಿದ್ದು ನಾ ಇಲ್ಲಿ ತನ ಭ್ರಾಂತಿ ಒಳಗ ಅಜ್ಞಾನದೊಳಗ ಏನೋ ತಿಳಿಲಾರ್ದೆ ನಾನು ಇಂಥವ ಗಂಡ ಹೆಣ್ಣ ಜಾತಿ ಕುಲ ಹುಟ್ತೀನಿ ಸಾಯ್ತೀನಿ ಅಂತ ಏನಾಗಿತ್ತು ನನಗ್ ಭ್ರಾಂತಿ ಆಗಿತ್ತು. ಆ ಭ್ರಾಂತಿ ಒಳಗ ನಾನು ನಂದೇ ದೇಹ ನಂದೇ ಶರೀರ, ದೇಹಕ್ಕೆ ಸಂಬಂಧಪಟ್ಟು ಎಲ್ಲವೂ ನನ್ನ ಜಾತಿಗೆ ಈ ಶರೀರಕ್ಕ ಜಾತಿ ಕುಲ ನಾಮಗಳನ್ನ ಹಚ್ಕೊಂಡು ನಿಮಗೆ ಏನ್ ಮಾಡಕತ್ತಾನ ನಾವು ಒದ್ದಾಡಕತ್ತೀವಿ. ಯಾವಾಗ ಆ ನಿಶ್ಚಯ ಅಂದ್ರೆ ಜ್ಞಾನ ಆಯ್ತು, ಗುರು ಸದ್ಗುರುನಾಥ ಅಲ್ಲಿ ತುಪ್ಪ ರಸ ಹಾಕಿ ನಿಶ್ಚಯ ಇಳಿಸಿದಾಗ ಅವ ಏನಂತಾನಂದ್ರ, ಹೌದಲ್ಲ ನಾನ್ ಏನಿದೀನಿ, ನಾ ಬ್ರಾಹ್ಮಣನೇ ಇದೀನಿ, ನಾನು ಇಷ್ಟೊತ್ತನ ಬಡಬಡಿಸಿದ್ದು ಭ್ರಾಂತಿಯೊಳಗ ಅಜ್ಞಾನದೊಳಗ ಬಡಬಡಿಸೀನಿ ಅಂತ ಹೇಳಿ ಹೆಂಗ ನಮ್ಮ ಅನುಭವಕ್ಕೆ ಬರ್ತದ. ಹಂಗ ನನಗೆ ಏನಾಗ್ಯದ ಅಂದ್ರ ಭ್ರಾಂತಿ ಆಗ್ಯದ, ಅಜ್ಞಾನದೊಳಗ ನಾನು ಏನೇನು ಬಡಬಡಿಸಕತ್ತೀನಿ ಅನ್ನೋದು ನಮ್ಗೆಲ್ತಾನ ಅನುಭವಕ್ಕೆ ಬರುದಿಲ್ಲ. ಅಲ್ತಾನ ಇವೇನಪ್ಪಾ ಅಂದ್ರ ನಮಗೂ ಭ್ರಾಂತಿ ನಿಷೇಧ ಐತಿ ಅಂತ ತಿಳ್ಕೊಬೇಕು. ನಿಷೇಧಾಗ ನನ್ನ ಜಾತಿ ಇಂಥ ದೊಡ್ಡ ಜಾತಿ ಸಣ್ಣ ಜಾತಿ, ಹಿಂಗ ಗಂಡ ಹೆಣ್ಣ ನಾ ಹುಟ್ತೀನಿ ಸಾಯ್ತೀನಿ, ನನಗೆ ಶಾರೀರಿಕ ವಿಕಾರ ನನಗೆ ಆಗ್ತಾವ ಆತ್ಮನಿಗೆ ಆಗ್ತಾವ ಅಂತಾನಿದ ಭ್ರಾಂತಿಯಿಂದ. ಆದ್ರೆ ದೇಹಕ್ಕೆ ವಿಕಾರ ಆಗ್ತಾವು, ದೇಹಕ್ಕೆ ಬದಲಾವಣೆ ಆಗ್ತದ, ದೇಹ ಒಂದ್ ದಿವ್ಸ ಹುಟ್ಟ್ಯದ ಅಂದ್ರೆ ಒಂದ್ ದಿವ್ಸ ಇಲ್ಲಾರ್ದಂಗ ಆಗ್ತದ. ನಿನಗೇನು ಇಲ್ಲ, ನೀನು ಸತ್ಚಿತ್ತಾನಂದ ಸ್ವರೂಪನಿದೇನೋ ಅಂತದನ್ನ ಆ ಪಂಚೀಕರಣಗೂ ಕೂಡ ನಮ್ಗೆ ಹಿಂಗ್ ಹೇಳ್ಕೊತ ಬಂದ್ರ, ಇಲ್ಲಿ ಕೂಡ ಅದನ್ನೇ ಮಾತನ್ನ ಹೇಳ್ಕೊತ ಬಂದಾರ. ಅಂದ್ರೆ ಇಲ್ಲಿ ಏನ್ ಹೇಳ್ದಂಗಾಯ್ತು ಅಂದ್ರ, ಇದು 5ನೇ ನುಡಿ ಒಳಗ 6 ವಿಕಾರಗಳವಾಗಿ ನಿಜವಾಗಿ ಇದಕ್ಕದ ಒಂದು ದೇಹಕ್ಕದವು. ದೇಹಕ್ಕೆ ನೀನ್ ಏನದಿಯಪ್ಪ ಅಂದ್ರೆ ಆತ್ಮನಿ ಅಂಗದಿ ಸಾಕ್ಷಿ ಅದಿ. ಆತ್ಮ ತನ್ನ ನಿಜವನ್ನ ಆತ್ಮ ಸ್ವರೂಪನೇ ನಾನಿದ್ರು ನನ್ನನ್ನು ಮರೆತು ನಾ ಏನ ಈ ದೇಹವೇ ನಾನು, ದೇಹಕ್ಕೆ ಸಂಬಂಧಪಟ್ಟು ಅಹಂಕಾರ ಮಮಕಾರಗಳು, ಅಹಂಕಾರ ಈ ದೇಹ ನಾನು, ನನಗೇನು ಸಂಬಂಧಪಟ್ಟು ಏನ್ ಮಮಕಾರ ಹೆಂಡು ಮಕ್ಕಳು ಹೊಲ ಏನು ತಿಳ್ಕೊಂಡಿರಲ್ಲ ಮಮ ಅದು ಅಹಂ ಮಮ, ಈ ಮಮಕಾರದಿಂದ ಕೂಡ್ಕೊಂಡು ಏನಾಗ್ತದಂದ್ರ ಈ ಎಲ್ಲವೂ ನಾನೇ ಅನ್ನಕತ್ತೀನಿ, ದೇಹವೇ ನಾನೇ ಅನ್ನಕತ್ತೀನಿ ಅಂದ್ರೆ ನಾ ಎಲ್ಲಿ ಅನ್ನಕತ್ತೀನಿ ಅಂದ್ರೆ ಕ್ರಾಂತಿ ಒಳಗ ಅನ್ನಕತ್ತೀನಿ, ಅಜ್ಞಾನದೊಳಗ ನನಗ್ ಪ್ರತೀಕ ಆಗ್ಯದ ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟ ತಿಳ್ಕೊಂಡ್ರ. ಅಂದ್ರೆ ಇವು ಯಾವಾಯ್ತು, ಈ ದೇಹ ನಾನೊಂದದ್ದು ಭ್ರಾಂತಿ ಒಳಗ ಅನ್ನಕತ್ತಾನ. ಯಾವಾಗ ಅಜ್ಞಾನ ಭ್ರಾಂತಿ ಹೋಯ್ತು ಅಂದ್ರ ಈ ಎಲ್ಲದಕ್ಕೂ ನಾನು ಆತ್ಮ ಸಾಕ್ಷಿ ಇದ್ದೇನೆ ಅನ್ನುವಂಥದ್ದನ್ನ 1ನೇ ಸಂಧಿ ಒಳಗೆ ಸ್ಪಷ್ಟ ಹೇಳ್ಕೊತ ಹೋಗ್ಯಾರ. ಮುಂದ ಇನ್ನೊಂದು 6ನೇ ನುಡಿ ಒಳಗೂ ಕೂಡ ನಿಮ್ಗೆ ಏನು ತೋರ್ಯದಪ್ಪ ಅಂದ್ರ, ಜೀವನಿಗೆ ಈ 5 ಕೋಶಗಳು, ಯಾವ 5 ಕೋಶಗಳನ್ನು ನಿನ್ನೆ ಎಲ್ಲ ಚರ್ಚೆ ಮಾಡ್ಕೊಂಡು ಬಂದೇವೆ. ಇವತ್ತು 5 ಕೋಶಗಳನ್ನ ಮುಗಿಸಿಬಿಡೋಣ. ಇವತ್ತು 5 ಕೋಶಗಳಿಗೆ ಏನ್ ಹೇಳ್ಯಾರ ಅಂದ್ರ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅನ್ನೋದು ಈ 5 ಕೋಶಗಳನ್ನು ಕೂಡ ನನ್ನಲ್ಲಿ ತೋರ್ತಾವು. ನನ್ನಲ್ಲಿ ಅಂದ್ರೆ ಆತ್ಮನಲ್ಲಿ ಇವು ಕೂಡ ತೋರಿದ್ರು ಕೂಡ ಇವು ಹೆಂಗದಪ್ಪ ಅಂದ್ರ ಇವು ಭ್ರಾಂತಿ ಒಳಗೆ ತೋರ್ಯಾವು, ಇವು ನಾನಲ್ಲ. ಈ ಅನ್ನಮಯ ಶರೀರ ನಾನಲ್ಲ. ಒಂದು ಪ್ರಾಣಮಯ ಕೋಶನೇ ನಾನಿದ್ದೇನೆ, ಪ್ರಾಣ ಇದ್ರೆ ನಾನು ಇರ್ತೇನೆ, ಅನ್ನಮಯ ಕೋಶ ನಾನು ಇದ್ದೇನೆ. ಮನೋಮಯ ಕೋಶ ಮನಸ್ಸೇ ನಾನು, ಎಲ್ಲ ಮಾಡೋನು ಮನಸ್ಸೇ ನಾನು, ಅನ್ನಮಯ ಕೋಶಕ್ಕೂ ನಾನಲ್ಲಿದ್ದೇನೆ. ಅದರೊಳಗೆ ವಿಜ್ಞಾನಮಯ ಕೋಶ ಅಂದ್ರೆ ಬುದ್ಧಿ ಜ್ಞಾನೇಂದ್ರಿಯಿಂದ ಮಾಡುವಂತ ಈ ಕೋಶಕ್ಕೂ ನಾನೇ ಅನ್ಕೋತ ಬಂದಿನಿ. ಮುಂದೆ ಆನಂದಮಯ ಕೋಶ, ಇದು ವಿಜ್ಞಾನಮಯ ಕೋಶವಾಗಿರುವಂತ ಪ್ರಿಯ ಮೋದ ಪ್ರಮೋದ ಅನ್ನುವಂತ ಆನಂದಮಯ ಕೋಶನು ಕೂಡ ಇದನ್ನು ನಾನು ಅನ್ನಕತ್ತೀನಿ. ಇದು ಕೂಡ ಕಾರಣ ಶರೀರದೊಳಗೆ ಆನಂದಮಯ ಕೋಶ ಇರ್ತದ, ಸ್ಥೂಲ ಶರೀರದಾಗ ಅನ್ನಮಯ ಕೋಶ ಇರ್ತದ, ಪ್ರಾಣಮಯ ಮನೋಮಯ ವಿಜ್ಞಾನಮಯ ಕೋಶ ಸೂಕ್ಷ್ಮ ಶರೀರದೊಳಗ 3 ಶರೀರದೊಳಗೆ ತೋರ್ತಾವು. 5 ಕೋಶಗಳು ನಮ್ಮಲ್ಲಿ ತೋರಿದ್ರು ಕೂಡ ಇವು ಕೂಡ ಏನದಾವು ದೃಶ್ಯ ಆದವು. ನಾನು ದುರ್ಗದಿನಿ ಅನ್ನುವಂಥದ್ದನ್ನ ಈ ಕೋಶಗಳು ಕೂಡ ಹೋಗೋರ. ಇಲ್ಲಿ ಏನ್ ಹೇಳ್ತಾರ ಅಂದ್ರ 6ನೇ ನುಡಿ ಒಳಗ ಇಲ್ಲಿ ಭ್ರಾಂತಿಯಿಂದ ಜೀವನಿಗೆ ಈ 5 ಕೋಶಗಳು ನನಗ ತೋರ್ಯಾವು, ಇಲ್ಲಿ ಭ್ರಾಂತಿ ಒಳಗೆ ತೋರ್ಯಾವು ಅನ್ನುವಂಥದ್ದು ಮತ್ತೆ ಸ್ಪಷ್ಟವಾಗಿ ನಿಹಿತದಿಂದ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಂದಮಯ ಎಂಬ ಕೋಶವೆಂಬ ದೇಹದೊಳು ಭ್ರಾಂತಿಮಯ
ಇವನಿಗೆ ಕ್ರಾಂತಿ ಒಳಗ ತೋರ್ತಾವು ಮೈತ್ರಿ ಕೇಳು ಅನ್ನುವಂಥದ್ದನ್ನ ವ್ಯಾಖ್ಯಾನಿಕರು ತನ್ನ ಮೈತ್ರಿಗ ಇಲ್ಲಿ ತೋರ್ತಾವು ಅನ್ನುವಂಥದ್ದನ್ನ ಇದು ಹೇಳ್ಕೊತ ಮಾಡ್ತಾರ. ಇಲ್ಲಿ ಅನ್ನಮಯ ಕೋಶ ಅಂದ್ರ 5 ಕೋಶಗಳು ಸೂಕ್ಷ್ಮವಾಗಿ ದೇಹದೊಳಗೆ 5 ಕೋಶಗಳು ಅದಾವು. ಒಂದಕ್ಕಿಂತ ಒಂದು ಅನ್ನಮಯ ಕೋಶಗಳು, ಪ್ರಾಣಮಯ, ಪ್ರಾಣದೊಳಗ ಮನೋಮಯ, ಮನೋಮಯದೊಳಗ ವಿಜ್ಞಾನಮಯ, ವಿಜ್ಞಾನಮಯದೊಳಗ ಚೀಲ ಯಾವ್ದಪ್ಪ ಅಂದ್ರ ಆನಂದಮಯ ಕೋಶ ಅದಾವು. ಈ ಕೋಶಗಳು ಒಂದೊಂದು ಪ್ರತ್ಯೇಕವಾಗಿ ಕಾರ್ಯ ಮಾಡ್ತಾವು. ಮತ್ತು ಈ 5 ಕೋಶಗಳು ಕೂಡ ಇಲ್ಲಿ ನಮಗೆ ನಾನು ತಿಳಿಯುವುದರಿಂದ ಈ 5 ಕೋಶಗಳನ್ನು ನಾನು ತಿಳಿತೀನಿ. ಅನ್ನಮಯ ಕೋಶವನ್ನು ಅರಿತೀನಿ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಕೋಶಗಳನ್ನು ನಾನು ಅರಿಯುವುದರಿಂದ ಮತ್ತು ಆನಂದಮಯ ಕೋಶನು ಕೂಡ ನಾನು ಬುದ್ಧಿಯೊಳಗ ಏನೊಂದು ಅರಿಯನೋ ಅಜ್ಞಾನವನ್ನು ನಾನು ಅರಿಯುವುದರಿಂದ ಇವು 3 ಏನದಾವಂದ್ರ ಇವು ದೃಶ್ಯ ಅದಾವು. ನಾನು ಮಾತ್ರ ತೃಪ್ತದೀನಿ, ನೋಡವದೀನಿ, ಆತ್ಮ ನಾ ಸಾಕ್ಷಿ ಅದೀನಿ ಅನ್ನುವಂಥದ್ದನ್ನ 3 ಅವಸ್ಥೆಗಳಿಗೆ 5 ಕೋಶಗಳಿಗೆ ನಾನು ಸಾಕ್ಷಿ ಅದೀನಿ ಅನ್ನುವಂಥದ್ದನ್ನ ಸ್ಪಷ್ಟ ಮಾಡಿಸ್ಬೋದು. ಅಂತಾರಂದ್ರ 6ನೇ ನುಡಿ ಒಳಗ ಪಂಚಕೋಶಕ್ಕ ನಾನು ವಿಲಕ್ಷಣ ಸಾಕ್ಷಿ ಸ್ವರೂಪನೇ ನಾನು ಹೆಂಗದೀನಿ ಸ್ವರೂಪನಾಗಿದ್ದೇನೆ. ಅಂಗಡಿಯವ್ರದ್ದು ಮ್ಯೂಟ್ ಮಾಡಣ್ರಿ, ಡಿಸ್ಟರ್ಬೆನ್ಸ್ ಬಂದಿಲ್ಲ ಮರ. ನಾನು 5 ಕೋಶಗಳಿಗೆ ಏನಾಗಿದ್ದೀನಿ, ಸಾಕ್ಷಿಯಾಗಿದ್ದೀನಿ. ಇವು 3 ಅವಸ್ಥೆ, 3 ಕೋಶಗಳ ದೇಹದೊಳಗೆ ಇವು ತೋರ್ತಾವು. ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರದೊಳಗೆ 5 ಕೋಶಗಳು ನನಗೆ ತೋರ್ತಾವು ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಹೇಳ್ಕೊತ ಹೊಂಟಾರ. ಇಲ್ಲಿ ಏನ್ ಹೇಳ್ತಾರಂದ್ರ ಪಂಚಕೋಶಕ್ಕೆ ನಾನು ವಿಲಕ್ಷಣ ಅಂದ್ರೆ ಇದ್ದು ಬಿಟ್ಟು ನಾನು ಸಾಕ್ಷಿ ಅದೀನಿ. ಆನಂದಮಯ ಕೋಶದೊಳಗೆ ನಾನು ಅದೀನಿ. ಆತ್ಮ ಎಷ್ಟು ಸೂಕ್ಷ್ಮ ಇದೀನಿ, ಮಹತ್ವದೊಳಗ ಮಹತ್ವ ಅದೀನಿ, ಸೂಕ್ಷ್ಮ ಒಳಗ ಸೂಕ್ಷ್ಮ ನನ್ನ ಸ್ವರೂಪ ಅದ ಅನ್ನುವಂಥದ್ದನ್ನ ಇಲ್ಲಿ ಮತ್ತಿಷ್ಟು ನಾನು ಭೇಟಿ ಮಾಡಿ ತೋರಿಸ್ತಾರ. ಮತ್ತು ನಾನು ಹೆಂಗದೀನಿ, ನಿರ್ವಿಕಾರದೀನಿ, ನಾನು ಇಷ್ಟು ಬಿಟ್ಟು ಪ್ರತ್ಯೇಕಾತ್ಮ ಅದೀನಿ. ನಾನು ಇದ್ರು ನನ್ನನ್ನು ನಾನು ತಿಳಿಯದೇ ಇದ್ದೇನೆ ಅನ್ನುವಂಥದ್ದನ್ನ ಹೇಳಿ ಇವು 5 ಕೋಶಗಳಿಗೆ ಅಜ್ಞಾನದಿಂದ ಅನ್ನದ ವಿಕಾರ ಈ ದೇಹವೇ ಮೊದಲುಗೊಂಡು ಈ ಅನ್ನದಿಂದ ಉಂಟಂತ ಈ ದೇಹ ಕೋಶದೊಳಗ 5 ಕೋಶ ಮೊದಲುಗೊಂಡು ಆನಂದಮಯ ಕೋಶ ಮೊದಲುಗೊಂಡು ಪಂಚಕೋಶಗಳು ತಾನೆಂತಲೂ ಒಂದಿಯೂ ತನ್ನನೆಂತಲೂ ಈ ರೀತಿ ಜೀವನು ಅಹಂಕಾರದಿಂದ, ಮಮಕಾರದಿಂದ, ಕ್ರಾಂತಿಯಿಂದ ಈ 5 ಕೋಶಗಳು ನಾನೇ ಅನ್ನುವಂಥದ್ದನ್ನಂತಾನ. ಒಂದು ದೇಹನೇ ನಾನಂತಾನ, ಒಂದು ಪ್ರಾಣನೇ ನಾನಂತಾನ, ಒಂದು ಮನಸ್ಸೇ ನಾನಂತಾನ, ಬುದ್ಧಿನೇ ನಾನಂತಾನ. ಮತ್ತೇನಂತಾನ, ನಾನು ಆತ್ಮಲ್ಲಿ ಆನಂದಮಯ ಕೋಶ, ನಾನು ಅಜ್ಞಾನವೇ ನಾನು ಅಂತಾನ ಅನ್ನುವಂಥದ್ದನ್ನ ಇವೆಲ್ಲವನ್ನು ನನ್ನವೇ ಅದಾವು ಅನ್ನೋ ಒಂದು ಅಜ್ಞಾನದಿಂದ ಆನಂದಮಯ ಕೋಶಗಳು ಕೂಡ ಆನಂದಕ್ಕ ಅರಿಯುವಂತ ನೀನ್ ಆತ್ಮನ ಹೆಂಗದಿ, ಸಾಕ್ಷಿಯದಿ. ಅಜ್ಞಾನವನ್ನು ನನಗೇನು ತಿಳಿದಿಲ್ಲ ಅಂತ ಹೇಳ್ತಿ, ನನಗೇನು ನಿತ್ಯ ಒಳಗೆ ಏನಾಯ್ತು ನನಗೇನು ಗೊತ್ತಿಲ್ಲ ಅಂತ ಹೇಳ್ತಿ ಅಂದ್ರೆ ಅಜ್ಞಾನವನ್ನು ಅರಿಯುವುದರಿಂದ ನೀನು ಆನಂದವಾಗಿ ಮಲಗಿದ್ದೆ, ಆನಂದವನ್ನು ಹೇಳುವುದರಿಂದ 5 ಕೋಶಗಳಿಗೆ ನೀನು ಸಾಕ್ಷಿ ಸ್ವರೂಪದಿ ಎನ್ನುವಂಥದ್ದನ್ನು ಈ ಪದ್ಯದೊಳಗೆ ಹೇಳ್ಬೋದು ಅಂತಾರ. ಮುಂದೆ ಏನ್ ಹೇಳೋರು ಅದಾರಂದ್ರ ಈ ಜೀವನಿಗೆ ನಾನು ತಿಳಿಯುತ್ತೇನೆ, ಅರಿಯುತ್ತೇನೆ ಅನ್ನುವಂಥದ್ದನ್ನ ಇಲ್ಲಿ 7ನೇ ನುಡಿಯೊಳಗೆ ಹೇಳ್ಕೊತ ಹೋಗ್ತಾರ. ಇಲ್ಲಿ ಏನ್ ಹೇಳ್ತಾರ ಅಂದ್ರೆ ಇದೊಂದು ನುಡಿ ನಮಗ್ ಗೊತ್ತಾಯ್ತಂದ್ರ 3 ಅವಸ್ಥೆದೊಳಗ ನಾನು ಹೆಂಗ ಅರಿತೀನಿ, ನನಗ ಹೆಂಗ ಇವು ಅನ್ನಮಯ ಕೋಶನು ಹೇಳ್ತೀರಿ, ಆನಂದಮಯ ಕೋಶನು ಕಡಿದು ಹೇಳ್ತೀರಿ. ಆನಂದಮಯ ಕೋಶದೊಳಗ ನನಗ ಆನಂದ ಆಗ್ಯದಲ್ಲ, ಅಲ್ಲಿ ನನಗ್ ಬ್ರಹ್ಮಾನಂದ ಆನಂದ ಸುಖ ನಂಗೆ ಅನುಭವಕ್ಕೆ ಬಂದದಲ್ಲ, ಮತ್ತ ಅಲ್ಲಿ ಹೆಂಗ ಬತ್ತು ಅಂತೇಳಿ ಹಿಂಗ್ ಪ್ರಶ್ನೆ ಮಾಡ್ತಾರ. ಅವಾಗ ನೀನ್ ಏನದಿಯಪ್ಪ ಅಂದ್ರ ಇಂದ್ರಿಯ ಒಳಗ ಇವು ಏನು ವಿಷಯದೊಳಗ ಆನಂದ ಇಲ್ಲ. ಆ ಆನಂದ ಎಲ್ಲಿದ ಆನಂದ ತೋರಿದೆ ಅಂದ್ರ ನಿನ್ನ ಆನಂದ, ನೀನು ಆತ್ಮ ಸ್ವರೂಪನೇ, ನೀನು ಆನಂದ ಸ್ವರೂಪ ನೀನದಿ. ನೀನು ನಿನ್ನ ಇರುವಿಕೆ ಹೆಂಗೈತಿ, ನಿನ್ನ ಆತ್ಮ ಹೆಂಗದಿ, 5 ಲಕ್ಷಣಗಳಿಂದ ಕೂಡಿದವದಿ, 5 ಕಾರ್ಯವನ್ನು ಮಾಡವನದಿ. ನೀನು ಆನಂದ ಸ್ವರೂಪನೇ, ಆತ್ಮ ನೀನದಿ ಅಂತಿಲ್ಲ. ಅವರು 5 ಆತ್ಮನ ವಿಚಾರಗಳನ್ನ ಇಲ್ಲಿ ಹೇಳೋರು ಅದಾರ. ಹೆಂಗಂದ್ರ ಇಲ್ಲಿ ಸತ್ತು ಆತ್ಮ 3 ಕಾಲದಾಗ ಸತ್ ಅದನ, ಚಿತ್ತು ಸ್ವಯಂ ಪ್ರಕಾಶವಾಗಿ ಅದನ, ಆನಂದವಾಗಿ ಆನಂದ ಸ್ವರೂಪನೇ ಅವನೇ ಅದನ, ನಿತ್ಯ ಅದನ, ಪರಿಪೂರ್ಣ ಅದನ. ಅಂದ್ರೆ ಒಬ್ಬನೇ ಆತ್ಮ
5 ಕಾರ್ಯಗಳನ್ನ ನಮ್ಗೆ ಅನುಭವಕ್ಕೆ ಬರ್ತದೆ. 5 ಕಾರ್ಯವನ್ನು ಮಾಡ್ತಾನ ಅನ್ನುವಂಥದ್ದನ್ನ ನಮ್ಗೆ ಇಲ್ಲಿ ತಿಳಿಸಿ ಹೇಳೋದಾರ. ಇಲ್ಲಿ ಆನಂದಮಯ ಕೋಶದೊಳಗ ಮತ್ತ ನನಗ ಆನಂದ ತೋರ್ಯದಲ್ಲ, ಇಂದ್ರಿಯ ಒಳಗ ಆನಂದ ಇಲ್ಲಿತ್ತೀರಿ, ವಿಷಯಗಳಲ್ಲಿ ಜಡ ಅಂತೀರಿ, ಏನೇನ್ ಹೇಳ್ತೀರಿ, ನನಗ ಆನಂದ ಅಲ್ಲಿ ತೋರ್ಯದಲ್ಲ ಅನ್ನುವಂಥದ್ದನ್ನಲ್ಲಿ ಪ್ರಶ್ನೆ ಉದ್ಭವ ಆದಾಗ ಅಲ್ಲಿ ಏನ್ ಹೇಳೋದಾರ ಅಂದ್ರ ಇಲ್ಲಿ 3 ಇದ್ರ ಮುಖ ತಿಳಿಸ್ತಾರ. ಪ್ರಿಯ, ಮೋದ, ಪ್ರಮೋದ. ಹೆಂಗ ಪ್ರಿಯ ಆಯ್ತು, ಹೆಂಗ ಮೋದ ಆಯ್ತು, ನಿನಗೆ ಹೆಂಗ ಆನಂದ ತೋರ್ತು ಇಂದ್ರಿಯ ಒಳಗ. ಮತ್ತ ಅದು ಮೋದ ಅಂದ್ರ ನಾನು ಇಂದ್ರಿಯಗಳಿಂದನೇ ವಿಷಯಗಳಿಂದ ನನ್ ಸುಖ ಆಗಿ ತೋರೇದಲ್ಲ ಅಂತೇಳಿ ಪ್ರಶ್ನೆ ಮಾಡ್ತಾರ. ನೀವ್ ಇಲ್ಲ ಅಂತ ಹೇಳ್ತೀರಿ, ಆತ್ಮನೊಳಗೆ ಆನಂದ ಸ್ವರೂಪದನ, ಇಂದ್ರಿಯೊಳಗ ಆನಂದ ಇಲ್ಲ, ವಿಷಯದೊಳಗ ಆನಂದ ಇಲ್ಲ ಜಡ ಅದಾವು ಮಿಥ್ಯ ಅಂತ ಹೇಳ್ತೀರಿ. ಮತ್ತ ನನಗೆ ಆನಂದ ತೋರೇದಲ್ಲ ಅಲ್ಲಿ ಅಂತೇಳಿ ಹಿಂಗ ಸ್ವಲ್ಪ ಪ್ರಶ್ನೆ ಮಾಡಿದಾಗ ಅಲ್ಲಿ ಏನ್ ಹೇಳ್ತಾರ ಅಂದ್ರ ಇಲ್ಲಿ ಮುಂದ ಅವಾಗ ಪ್ರಿಯ ಅಂದ್ರ ಇಲ್ಲಿ ಸುಷುಪ್ತಿ ಅವಸ್ಥೆ ಒಳಗೆ ಕಾರಣ ಶರೀರದೊಳಗೆ ಏನಾಗ್ತದ, ನನಗ ಆನಂದ ತೋರ್ಯದಲ್ಲ ಮತ್ತು ನನಗೇನ್ ತೋರ್ಯದ ಮತ್ತ ದುಃಖ ತೋರ್ಯದಲ್ಲ ಅಂತೇಳಿ ಹಿಂಗ್ ಪ್ರಶ್ನೆ ಮಾಡಿದಾಗ ಇಲ್ಲಿ ಅವ್ರು ಏನ್ ಉತ್ತರ ಹೇಳ್ತಾರಂದ್ರ, ನೋಡಪ್ಪ ಅದಕ್ಕ ಶಿಷ್ಯ ನೋಡು ಕೇಳಿ ಹಿಂಗ ಸದ್ದ ನಿನ್ನ ಮನಸ್ಸಿನೊಳಗೆ ಏನ್ ತೋರ್ಯದ, ನಿನ್ನ ಮನಸ್ಸು ಏನೈತಪ್ಪ ಅಂದ್ರೆ ವಿಷಯಗಳನ್ನ ಸುಖಗಳನ್ನ ಯಾವಾಗಲೂ ಹುಡುಕೋತನೇ ಇರ್ತಿ. ಆ ಹುಡುಕುವ ಹೊತ್ನ್ಯಾಗ ನಿನಗೆ ಏನಾಯ್ತು ಅಂದ್ರ ಆ ವಸ್ತು ಸಿಕ್ತು ಅಂದ್ರ ಅವಾಗ ಏನಾಗ್ತದ, ನಿನ್ನ ಮನಸ್ಸು ಏನ್ ಹುಡುಕ್ತಿರ್ತಲ್ಲ, ಅಲಿತಿರ್ತಲ್ಲ, ಅವಾಗ ಅದು ಮನಸ್ಸು ನಿಂದಿರ್ತದ. ನಿತ್ತು ಅಂದ್ರ ಅವಾಗ ಏನಾಗ್ತದ, ನಿತ್ತಾಗ ಯಾರ್ದು ಪ್ರತಿಬಿಂಬ, ಆತ್ಮನ ಪ್ರತಿಬಿಂಬ. ನಿನ್ನ ಮನಸ್ಸು ಚಂಚಲ ಇದ್ದಾಗ ಅದ್ರ ತೋರುದಿಲ್ಲ. ನಿನ್ನ ಮನಸ್ಸು ಸ್ಥಿರ ಆಯ್ತು ಅಂದ್ರ, ನಿತ್ತು ಅಂದ್ರ ಅದ್ರ ಪ್ರತಿಬಿಂಬ ಎಲ್ಲಿ ಬೀಳ್ತದ, ನೀನ್ ಆನಂದ ಸ್ವರೂಪನೇ ನೀನ್ ಇದೆಯಲ್ಲ, ನಿನ್ನ ಆನಂದ ಇಂದ್ರಿಯ ಒಳಗೆ ಬೀಳ್ತದ, ಅಂತಃಕರಣದೊಳಗೆ ಬೀಳ್ತದ. ಅಲ್ಲಿ ಇಂದ್ರಿಯ ಒಳಗೆ ಬಿದ್ದಾಗ ನಿನಗೆ ಏನ್ ತೋರ್ತದ, ನನಗ ಇಂದ್ರಿಯ ಒಳಗಳಿಂದಾನೇ ಆನಂದ ಸಿಕ್ತು ಅಂತೇಳಿ ನನಗೆ ಇಂದ್ರಿಯ ಒಳಗ ಆನಂದ ಅದಂತ ನೀ ತಿಳ್ಕೊಂಡಿಯಲ್ಲ, ಇಂದ್ರಿಯ ಒಳಗ ಆನಂದ ಇಲ್ಲ, ಇದು ಜಡನೇ ಅದ ಅನ್ನುವಂಥದ್ದನ್ನ ಇಲ್ಲಿ ಅಲ್ಲಿ ಸ್ಪಷ್ಟ ನಮಗ ಇವಕ್ 6ಕ್ಕೂ ನೀನು ಪ್ರತ್ಯೇಕದಿ, 5 ಕೋಶಗಳನ್ನ ನೀನ್ ಅರಿತಿ ಅಂತೇಳಿ ನೀ ಪ್ರತ್ಯೇಕ ಆತ್ಮನಿದೆ ಅಂತ ಹೇಳೋರದ ಇಲ್ಲಿ. ಹೆಂಗಂದ್ರ ಇನ್ನೊಂದ್ ಸ್ವಲ್ಪ ದೃಷ್ಟಾಂತ ತಿಳ್ಕೊಳಮು. ನಮ್ಗ ಒಂದು ಚಹಾ ಕುಡಿ ತಲಬಿರ್ತದ. ಚಹಾ ಬಹಳ ನಾವು ಚಹಾ ಕುಡಿದ್ರೆ ಬದುಕ್ತೇವೆ ಅನ್ನೋ ಹಂಗಾಗಿರ್ತದ. ನಮ್ಗ್ ಊಟ ಮಾಡಪ್ಪ ಚಹಾ ಇಲ್ಲ, ನನಗ್ ಬೇಕೇ ಬೇಕು, ಚಹಾ ಬೇಕೇ ಅಂತಿರ್ತಾರ. ಅಂತವ್ರು ಏನಾಗ್ತದ ಅಂದ್ರ ಚಹಾವನ್ನು ಹುಡುಕ್ತಾ ಇರ್ತಾರ. ಒಂದು ಪ್ರವಾಸಕ್ಕೆ ಹೋಗಿರ್ತಾರ, ಅಲ್ಲಿ ಒಂದು ಅಂಗಡಿ ನೋಡ್ತಾ ಇರ್ತಾರ, ಹುಡುಕ್ತಿರ್ತಾರ. ಆ ಮನಸ್ಸು ಹುಡ್ಕೋತಿದ್ದಾಗ ಅಲ್ಲಿ ಒಂದ್ ಅಂಗಡಿ, ಚಹಾದ ಅಂಗಡಿ ಅಂತೇಳಿ ನಮ್ಗ ಅಲ್ಲಿ ಕಾಣ್ತು ಅಂದ್ರೆ ಏನಾಗ್ತದ, ನಮ್ಮ ಮನಸ್ಸಲ್ಲಿ ಹುಡುಕುದು ನಿಂದಿರ್ತದ. ಮನಸ್ಸಲ್ಲಿ ಸ್ಥಿರ ಐತೆ, ಇಲ್ಲಿ ಚಹಾ ಅದ ಅಂದಾಗ ಏನಾಗ್ತದ, ಅವಾಗಲ್ಲಿ ಪ್ರಿಯ ಆಗ್ತದ. ಅದು ಮುಂದ ಚಹಾದ ಅಂಗಡಿಯಾಗ ಹೋಗಿ ಅಂಗಡಿಯಾಗ ಕುಂದಿರ್ತಾನ, ಅಲ್ಲಿ ಚಹಾ ಅದನು ಅಂದಾಗ ಐತಿ ಅಂದಾಗ ಏನಾಗ್ತದ, ಅವಾಗ ಮೋದ ಆಗ್ತದ. ಅಲ್ಲಿ ಮೋದ ಆದಾಗ ಮತ್ತೆ ಚಹಾ ತಂದು ಕೊಟ್ರು, ಚಹಾ ಕುಡುದನ ಅಂದ್ರೆ ಏನಾಗ್ತದ, ಅವಾಗ ಪ್ರಮೋದ ಆನಂದ ಆಗ್ತದ. ಆನಂದ ಆಯ್ತು ಅಂದ್ರೆ ಏನಾಯ್ತಲ್ಲಿ ಮನಸ್ಸ ನನಗೇನ್ ಅನಿಸ್ತು, ಇಂದ್ರಿಯ ಒಳಗ ನನಗ ಈ ಚಹಾ ಕುಡಿದ್ರಲಿಂದ ನನಗ ಸುಖ ಆಯ್ತು, ನನಗ ಆನಂದ ಆಯ್ತು ಅಂತಾನವ. ಆದ್ರ ಇಲ್ಲಿ ಇವ್ರು ಏನ್ ಹೇಳೋರದಾರ, ಇವು ಇಂದ್ರಿಯಗಳ ಒಳಗ ಆನಂದ ಇಲ್ಲವೇ ಇಲ್ಲ. ನೀನು ನನ್ನ ಆತ್ಮನ ಆನಂದ ಇಂದ್ರಿಯ ಒಳಗ ಬಿದ್ದು ಪ್ರತಿಬಿಂಬ ಬಿದ್ದು ತೋರ್ಯದ. ಹೆಂಗ್ ತೋರ್ಯದ, ನೀನು ಹುಡುಕ್ತಾಕತ್ತಿದ್ದಿ, ನಿನ್ನ ಮನಸ್ಸು ಏನ್ ಮಾಡಕತ್ತಿತ್ತು, ಅಲ್ಲಿ ಹುಡುಕ್ತಾ ಇತ್ತು. ಇಲ್ಲಿ ಅದ ಅಂದಾಗಲ್ಲಿ ನಿನ್ಗೆ ಪ್ರಿಯ ಆಯ್ತು, ನಿತ್ತಿ. ಮನಸ್ಸು ಏನಾಯ್ತು, ನೀರ್ ಅಳಿಯಾಡುವಾಗ ನನ್ನ ಮುಖ ಕಾಣುದಿಲ್ಲ, ಅಲ್ಲಿ ನೀರು ನಿತ್ತು ಅಂದ್ರೆ ನನ್ನ ಮುಖ ಅಲ್ಲಿ ತೋರ್ತದ. ಹಂಗಲ್ಲಿ ನಿನ್ನ ಮನಸ್ಸು ಚಂಚಲತೆ ಆದಾಗ ಅಲ್ಲಿ ನಿತ್ತು, ಅದು ಯಾರ ಆನಂದ, ನನ್ನ ಪ್ರತಿಬಿಂಬ, ಕೂಟಸ್ಥ ಚೈತನ್ಯ ಪ್ರತಿಬಿಂಬ ಎಲ್ಲಿ ಬಿದ್ದದ, ಅಂತಃಕರಣಗಳು ಇಂದ್ರಿಯ ಒಳಗೆ ಬಿದ್ದಲ್ಲ, ಆ ಪ್ರತಿಬಿಂಬ ಹೆಂಗದ, ನಾನು ಆತ್ಮ ಹೆಂಗದೀನಿ, ಆನಂದ ಸ್ವರೂಪನಿದ್ದೀನಿ. ನನ್ನ ಆನಂದ ಎಲ್ಲಿ ಬಿತ್ತದು, ಅಂತಃಕರಣ ಬಿದ್ದಾಗ ಅದಕ್ಕೆ ನನಗೇನ್ ತೋರ್ತು, ಆನಂದ ತೋರ್ತು. ಯಾರ್ದು, ಆತ್ಮನ ಆನಂದ ಅಲ್ಲಿ ತೋರ್ತು. ಆ ತೋರ್ದಾಗ ಏನಾಯ್ತವ, ಇವ ಅದನ್ನ ಕುಡ್ದಾಗ ಏನಾಯ್ತು, ಆನಂದ ಆಯ್ತು ನೋಡಂತಾನ. ಆದ್ರ ಅವಾಗ ಇವಾಗ ಏನ್ ತಿಳಿತು, ಇವಾಗ ಅಜ್ಞಾನಿಗೆ ಏನ್ ತಿಳ್ಕೊಂಡ, ನನಗ ಇಂದ್ರಿಯಗಳಿಂದ ಭೋಗ ಮಾಡೋ ಮುಂದ ನನ್ನ ಇಂದ್ರಿಯಗಳಿಗೆ ಆನಂದ ಆಯ್ತು ಅಂತಾನ. ಆದ್ರ ಆನಂದ ಯಾರ್ದದು ಅಂದ್ರ ಅದು ಆತ್ಮನ ಆನಂದ. ಅದು ಇಂದ್ರಿಯ ಒಳಗ ಜಡ ಅದಾವು, ಅವು ಆನಂದ ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ಆನಂದಮಯ ಕೋಶದೊಳಗ ಇವ್ರು ಹೇಳೋರದಾರ. ಇಲ್ಲಿ 5 ಕೋಶದೊಳಗ ಇವಕ್ ನೀನು ಪ್ರತ್ಯೇಕವಾಗಿ ಇವು ಜಡ ಸ್ವರೂಪದವು, ನಿನ್ನ ಚೇತನ ತಗೊಂಡು ಇವು ಕಾರ್ಯ ಮಾಡ್ತಾವ್, ನೀ ಚೇತನ ಸ್ವರೂಪದಿ. ನೀ ಏನ್ ತಿಳ್ಕೊಂಡಿ, ಭ್ರಾಂತಿ ಒಳಗ
ನನಗೆ ಇಂದ್ರಿಯ ಒಳಗೆ ಸುಖ ಅದ, ವಿಷಯದೊಳಗೆ ಸುಖ ಅದ, ಭೋಗದೊಳಗೆ ಸುಖ ಅದ, ದೇಹಾದಿ ಮಾನ ಗೌರವದೊಳಗೆ ಸುಖ ಅದಂತ ನೀ ಏನ್ ತಿಳ್ಕೊಂಡಿಯಲ್ಲ, ಇವು ನಿನ್ ಭ್ರಾಂತಿ ಒಳಗೆ ತೋರ್ಯಾವು, ಅಜ್ಞಾನದೊಳಗೆ ತೋರ್ಯಾವು. ನಿನ್ನೊಳಗ ಆನಂದ, ನೀನ್ ಆನಂದ ಸ್ವರೂಪನೇ ನೀನದಿ. ನಿನ್ನ ಆನಂದ ಪ್ರತಿಬಿಂಬ ಬಿದ್ದು ಅಲ್ಲಿ ಆವಿರ್ಭಾವ ಆಗಿ ಅಲ್ಲಿ ಹೆಂಗಪ್ಪ ಅಂದ್ರ ಅಲ್ಲಿ ಸಂಬಂಧ ಪಟ್ಟುಕೊಂಡು ಅಲ್ಲಿ ತದಾತ್ಮ ಸಂಬಂಧ ಹೊಂದಿ ಅದಕ್ಕೆ ನಿನಗ ತೋರ್ಯದ ಅಲ್ಲಿ ಆನಂದ ಇಲ್ಲವೇ ಇಲ್ಲ. ಮೈತ್ರಿ, ನೀನು 5 ಕೋಶಗಳಿಗೆ ಪ್ರತ್ಯೇಕ ಆತ್ಮ, ನೀ ಭಿನ್ನದಿ ಅನ್ನುವಂಥದ್ದನ್ನ ಈ ನುಡಿಯೊಳಗೆ ನಮ್ಗೆ ಸ್ಪಷ್ಟಪಡಿಸೋದರ. ಏನು ಅನ್ನಮಯ ಕೋಶವು ಇದ್ದಲ್ಲಿ ಇರುತ್ತದೆ ಮತ್ತು ಜನನ ಮರಣಾದಿಗಳು ಒಳಗಾಗಿರ್ತದೆ. ಇದು ಶರೀರ ಹೆಂಗೈತಿ, ಹುಟ್ಟು ಸಾವುಕ್ಕೆ ಒಳಪಟ್ಟದ. ಇದ್ರ ಧರ್ಮ ಅಂದ್ರಪ್ಪ ಅಂದ್ರ ದೇಹದ ಧರ್ಮ ಯಾವುದು, ಹುಟ್ಟು ಸಾವುದು ಇದ್ರ ಧರ್ಮದ. ಅನ್ನಮಯ ಕೋಶದ ಇದ್ರದ್ದು ಇದು ಐತಿ. ಪ್ರಾಣಮಯ ಕೋಶದ ಏನೋ ಧರ್ಮಲ್ಲಿ ಅಲ್ಲಿ ಹಸಿವು ತೃಷಿಗಳ ಪ್ರಾಣಮಯ ಕೋಶದ ಧರ್ಮದ. ನನಗ ಬಹಳ ಹಸಿವು ಆಗ್ಯದ, ನಾ ಪ್ರಾಣ ಹೋಗ್ತದೆ ದೂರ ಅನ್ನಕ್ಕೆ ಊಟ ಕೊಡ್ರಿ ಅಂತೀವಿ. ಅಂದ್ರೆ ಪ್ರಾಣಿನ ಧರ್ಮ ಯಾವ್ದೈತಿ ಅಂದ್ರೆ ಹಸುವ ತೃಷಿಗಳ ಪ್ರಾಣಿನ ಧರ್ಮದ. ಇದು ಆತ್ಮನ ಧರ್ಮ ಅಲ್ಲ, ಪ್ರಾಣದ ಧರ್ಮದ. ಮತ್ತು ಪ್ರಾಣಮಯ ಕೋಶವು ಶರೀರವನ್ನು ಅತ್ತಿತ್ತ ಚಲಿಸುತ್ತದೆ ಮತ್ತು ಹಸುವು ತೃಷಿಗಳಿಗೆ ಏನ್ ಮಾಡ್ಯದದು ಈಡ್ ಮಾಡ್ಯದ ಅಂತ ಇಲ್ಲಿ ಬರ್ತಾರೆ. ಇಲ್ಲಿ ಹಸುವು ತೃಷಿಗಳನ್ನು ಇದು ಒಳಗೊಂಡದ. ಈ ಪ್ರಾಣಮಯ ಕೋಶ ಕೂಡ ಇದು ಕೋಶ ಇದು ಎದ್ರದ್ದೈತಿ, ಹಸುವು ತೃಷಿಗಳಿಗೆ ಒಳಪಟ್ಟದ ಅನ್ನುವಂಥದ್ದನ್ನ ಹೇಳಿ, ಇನ್ನು ಮನೋಮಯ ಕೋಶ ಇದ್ರ ಕಾರ್ಯ ಏನೈತಪ್ಪ ಅಂದ್ರ ಇದು ಸಂಕಲ್ಪ ವಿಕಲ್ಪ ಅದನ್ನ ಮಾಡುವುದು ಅದ್ರದ್ದು ಕಾರ್ಯದ. ಮನುಷ್ಯನ ಕಾರ್ಯ ಯಾವುದು, ಸಂಕಲ್ಪ ವಿಕಲ್ಪ ಮಾಡುದು. ಅಂದ್ರೆ ಸಂಕಲ್ಪ ಏನ್ ಮಾಡ್ತದಂದ್ರ ಚಂತನ ಒಂದನ್ನ ಗುಡಿ ಕಟ್ತದ, ಏನೇನೋ ಕಟ್ತದ, ಅದನ್ನ ಕೆಡುತ್ತದ, ಮತ್ತೊಂದು ಮಾಡ್ತದ. ಇದು ಬರೀ ಸಂಕಲ್ಪ ವಿಕಲ್ಪ ಮಾಡುದು ಧರ್ಮದ. ಮತ್ತ ಅದು ನಿಶ್ಚಯ ಮಾಡುದು ಬುದ್ಧಿ ಧರ್ಮದ ಅನ್ನುವಂಥದ್ದನ್ನ ಹೇಳ್ಕೊತ ಹೊಂಟಾರ. ಇದು ಯಾವ್ದಪ್ಪ ಅಂದ್ರ ಮನೋಮಯ ಕಾಮ ಕ್ರೋಧಗಳನ್ನ ಏನಾಗ್ತಾ ಇದ್ದು ವಿಕಾರ ಉಳ್ಳದದ. ಕಾಮ ಅಂದ್ರ ಮನುಷ್ಯನ ಧರ್ಮ ಏನಂದ್ರೆ ಕಾಮನೆಗಳನ್ನ ಚಂತನ ಕಲ್ಪನಾ ಮಾಡುದೇ ಇದ್ರದ್ದು ಬಯಕೆಗಳನ್ನ ಇದ್ರ ಧರ್ಮದ. ಮತ್ತ ಅದು ಕಾಮಗಳನ್ನ ಈಡೇರ್ಲಿಲ್ಲಪ್ಪ ಅಂದ್ರ ಕ್ರೋಧನ ಹಾಕದ, ಎಲ್ಲಿ ಮನುಷ್ಯನಿಗೆ ಹಾಕದ. ಸುಖ ದುಃಖಗಳು ಯಾವ್ದು ಅನುಭವಿಸ್ತದ ಅಂದ್ರೆ ಮನುಷ್ಯ ಅನುಭವಿಸ್ತದ. ಕಾಮ ಕ್ರೋಧಗಳು ಮನುಷ್ಯನ ಧರ್ಮದ. ಇದು ಏನಪ್ಪಾ ಅಂದ್ರ ಕಾಮ ವಿಕಾರವಂತದ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಮನೋಮಯ ಕೋಶನು ಕೂಡ ಇದು ಏನೈತಿ, ಕಾಮ ಕ್ರೋಧಗಳಿಗೆ ಮತ್ತು ಇದು ವಿಕಾರವಂತದ, ಸಂಕಲ್ಪ ವಿಕಲ್ಪ ಒಳಗೊಂಡದ ಅನ್ನುವಂಥದ್ದನ್ನ ಇಲ್ಲಿ ಪರಮಾನುಭವದ ಹೇಳ್ಕೊತ ಹೋಗ್ತಾರ. ಮುಂದೆ ವಿಜ್ಞಾನಮಯ ಕೋಶ ಅಂದ್ರ ಇದು 5 ಜ್ಞಾನೇಂದ್ರಿಯ ಮುಖಾಂತರ. 5 ಜ್ಞಾನೇಂದ್ರಿಯಗಳು ಯಾವಪ್ಪ ಅಂದ್ರ ಅಲ್ಲಿ ಶ್ರೋತ್ರ, ತ್ವಚ, ನೇತ್ರ, ಜೀವ, ಗ್ರಹಣ 5 ಅಲ್ಲಿ ಹೇಳ್ಕೊತ ಬಂದಾರಲ್ಲ. ಇವು 5 ಇವು ಏನಪ್ಪಾ ಅಂದ್ರೆ ವಿಜ್ಞಾನಮಯ ಕೋಶ ಉಂಟು. ಅದು ಅನೇಕ ಜ್ಞಾನಗಳಿಂದ ಕೂಡಿರ್ತದ. ಇದು 5 ಇಂದ್ರಿಯಗಳಿಂದ ಮನಸ್ಸ ಈ ದೇಹದೊಳಗಿದ್ದು 5 ಇಂದ್ರಿಯಗಳ ಮುಖಾಂತರ ಭೋಗ ಮಾಡ್ತಿರ್ತದ. ಅವಾಗ ಈ ಇಂದ್ರಿಯಗಳೇನಾಗ್ತಾವು, ನಾನೇ ಕರ್ತೃತ್ವ, ನಾನೇ ಭೋಗ್ತು, ನಾನೇ ನೋಡಿನಿ, ನಾನೇ ಭೋಗ ಮಾಡಕತ್ತೀನಿ, ನಾನೇ ದುಡ್ದಿನಿ, ನಾನೇ ಉಣ್ಣಾಕತ್ತೀನಿ ಅಂತೇಳಿ ಏನ್ ಮಾಡ್ತಾವ, ಇವು ಕರ್ತೃತ್ವ ಭೋಕ್ತೃತ್ವ ಯಾವ ವಹಿಸ್ತಪ್ಪ ಅಂದ್ರ ಬುದ್ಧಿ ಜ್ಞಾನೇಂದ್ರ ವಹಿಸಿ ಹೋಗ್ತದ ಅನ್ನುವಂಥದ್ದನ್ನ ಹೇಳ್ತಾರ. ಈ ವಿಜ್ಞಾನಮಯ ಕೋಶದೊಳಗ ಅದಕ್ಕಿಂತ ಸೂಕ್ಷ್ಮ ಯಾವ್ದಪ್ಪ ಅಂದ್ರ ಇದು ಆನಂದಮಯ ಕೋಶದ. ಈ ವಿಷಯಗಳ ನಮ್ಗ ಇಷ್ಟೊತ್ತನ ಹೇಳ್ಕೊತ ಬಂದಿವಿ. ಆನಂದಮಯ ಕೋಶ ಹೆಂಗಂದ್ರ ಪ್ರಿಯ ಮೋದ ಪ್ರಮೋದಗಳಿಂದ ಕೂಡ್ಯದ. ಇವು 5 ಕೋಶಗಳು ನಮಗ ಎಲ್ಲಿ ತೋರ್ಯಾವಪ್ಪ ಅಂದ್ರ ಭ್ರಾಂತಿ ಒಳಗ್ ತೋರ್ಯಾವು, ಅಜ್ಞಾನದೊಳಗ ತೋರ್ಯಾವು ಅನ್ನುವಂಥದ್ದನ್ನ ಇದೇ ಹೇಳೋ. ಇವು ಪ್ರತ್ಯೇಕವಾಗಿ ಇವು 5 ಕೋಶಗಳನ್ನ ನೀನ್ ಅರಿಯುವುದರಿಂದ ಇವು ನೀನಲ್ಲ. ಮತ್ ಇವು ನನಗ್ ತೋರ್ಯಾವಲ್ಲ ಅಂದ್ರ ನಿನ್ನ ಭ್ರಾಂತಿ ಒಳಗ್ ತೋರ್ಯಾವು. ನೀನ್ ವಿಚಾರ ಮಾಡಿ ನೋಡು. ಇವು 5 ಕೋಶಗಳನ್ನ ನೀನ್ ಅರಿಯುವುದರಿಂದ ಮಾಡ್ಕೊತ ಬಂದ್ರು. ಅದಕ್ಕೆ ಇಲ್ಲಿ 5 ನುಡಿ ಒಳಗ ನಮಗ ಏನ್ ಹೇಳ್ಕೊತ ಬಂದ್ರು ಅಂದ್ರ ಇವು 5 ನುಡಿ ಒಳಗೆ ಹೇಳುವಂತ ಉದ್ದೇಶ ಏನೈತಿ ನಿಜಗುಣದ್ದು ಅಂದ್ರೆ ನಾವಿಲ್ಲಿ ಸ್ಪಷ್ಟ ನಮ್ಮ ಅನುಭವಕ್ಕೆ ಬತ್ತು. 5 ಅವಸ್ಥೆ, ಇವು 5 ಕೋಶಗಳಾಗ್ಲಿ, 3 ಅವಸ್ಥೆಗಳಾಗ್ಲಿ, 3 ದೇಹಗಳನ್ನಾಗ್ಲಿ, ಈ 25 ತತ್ವಗಳಿಂದ ಕೂಡಿದಂತ ಸ್ಥೂಲ ಶರೀರ ಆಗ್ಲಿ, ಈ ಎಲ್ಲವನ್ನು ನಾನು ಅರಿಯುವುದರಿಂದ ಇವು ಅರಿಸುತ್ತಾವು, ಇವು ದೃಶ್ಯದವು, ಇವು ದೃಷ್ಟಾದಿ ನಾನು, ಇವು ನನ್ನ ಬಿಟ್ಟು ಪ್ರತ್ಯೇಕ ಅದಾವು ಅನ್ನುವಂಥದ್ದನ್ನ ಯಾವಾಗ ಆತ್ಮಜ್ಞಾನದ ಅನುಭೂತಿ ನಮಗಾದಾಗ ನಾನು ಮಾತ್ರ ಇವಕ್ಕೆ ಪ್ರತ್ಯೇಕವಾಗಿದ್ದೀನಿ. ಈ ದೇಹ ನಾನಲ್ಲ, ಇಂದ್ರಿಯಗಳು ನಾನಲ್ಲ, ನನಗೆ ಯಾವ ನನ್ನಲ್ಲಿ ಏನೂ ಇಲ್ಲವೇ ಇಲ್ಲ, ನಾನು ಸತ್ತುಚಿತ್ ಆನಂದ ಸ್ವರೂಪನೇ ಇದ್ದೀನಿ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ
ಹೇಳ್ಕೊತ ಬಂದಾರ. ಇದ್ರಾಗ ಏನಾದ್ರೂ ನಮ್ಮ ಅನುಭವಕ್ಕೆ ಬರ್ಲಿಲ್ಲ ಅಂದ್ರೆ ಮತ್ತೆ ಚರ್ಚೆದಾಗ ಇಟ್ಟು ಚರ್ಚೆ ಮಾಡ್ಕೋತ ಬರೋಣ. ಇನ್ನ 5 ಕೋಶಕ್ಕೆ ನಾನು ಪ್ರತ್ಯೇಕ ಆತ್ಮ ಅದೀನಿ ಎನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟಪಡಿಸ್ಕೊತ ಬಂದ್ರು. ಮತ್ತಿಲ್ಲಿ ಯಾವ್ದಂದ್ರ ಕಾರಣ ಶರೀರದೊಳಗ ನನಗ ಅಜ್ಞಾನ ಇರ್ತದ, ಮತ್ತಲ್ಲಿ ಆನಂದ ತೋರೇದಲ್ಲ ಅನ್ನುವಂಥದ್ದನ್ನ ಕೇಳಿದಾಗ ಇವು ಪ್ರಿಯ ಮೋದ ಪ್ರಮೋದ ನಮಗ ತೋರಿ ಹೇಳ್ಕೊತ ಬಂದಾರ. ಈ ಪ್ರಿಯ ಮೋದ ಅನುಭವ ಗುರ್ತಾಯ್ತು ಅಂದ್ರ ಇವು ಆತ್ಮನೊಳಗಿಲ್ಲ, ಇವು ಇಲ್ಲೇ ದೇಹದೊಳಗನೆ ಆತ್ಮನ ಪ್ರತಿಬಿಂಬದೊಳಗ ತೋರ್ಯಾವು. ಆದ್ರೆ ಇವು ಕುರೊಳಗ ಇವು ಜಡನೇ ಅದಾವು, ಇವು ಮಿಥ್ಯೆ ಅದಾವು, ಅನಿತ್ಯನೇ ಅದಾವು ಅನ್ನುವಂಥದ್ದನ್ನ ನಾವು ಸ್ಪಷ್ಟಪಡಿಸ್ಕೊಂಡೇವಂದ್ರ ಶಾಸ್ತ್ರ ನಮ್ಗೆ ತಿಳಿತದ ಅಂತ ಅರ್ಥ. ಮತ್ತ ಇದ್ರಾಗ ಏನಾದ್ರೂ ಸಂಶಯಗಳು ಬರ್ತಿದ್ವು ಅಂದ್ರ ಮತ್ತೆ ಇನ್ನಿಷ್ಟು ಒಳ್ಳೆ ಚರ್ಚೆ ಮಾಡ್ಕೊಂಡು ಆ ಸಂಶಯಗಳನ್ನ ನಿವಾರಣೆ ಮಾಡ್ಕೊಳ್ಳೋಣ ಅನ್ನುವಂಥದ್ದನ್ನ ಏನೋ ಇದೀನಿ. ಅವಕರು ಧರ್ಮಗಳು ಅವಕರು ಕಾರ್ಯಗಳು ಅವು ಮಾಡ್ತಾವು. ನನ್ನ ಸತ್ತ ತಗೊಂಡು ಇವು ಕಾರ್ಯ ಮಾಡಿದ್ರು ಕೂಡ ಇವು ನಾನಲ್ಲ, ಇವು ನನ್ನ ಪ್ರತಿಬಿಂಬದೊಳಗೆ ತೋರ್ಯಾವು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದ್ರಪ್ಪ. ಇಲ್ಲಿ ಪ್ರಿಯ ಮೋದ ಪ್ರಮೋದ ಮತ್ತ ನಂಗೆ ಆನಂದಮಯ ಕೋಶದೊಳಗ ಇಂದ್ರಿಯಗಳಿಂದ ಆನಂದ ತೋರ್ಯದಲ್ಲ, ಮತ್ತೆ ಇಂದ್ರಿಯಗಳಿಂದ ಆನಂದ ತೋರ್ಯದಲ್ಲ ಅಂದ್ರೂ ಕೂಡ ಇಲ್ಲಿ ಏನಾಗ್ಯದ ಅವಕ್ರೊಳಗ ಆನಂದ ಇಲ್ಲವೇ ಇಲ್ಲ, ಅವು ಜಡ ಅದಾವು. ನನ್ನ ಆನಂದ ಅಂದ್ರೆ ಆತ್ಮನ ಆನಂದ ಸ್ವರೂಪ ನಾನದೀನಿ. ನನ್ನ ಆನಂದ ಅವಕ್ರೊಳಗ್ ಬಿದ್ದು ಆವಿರ್ಭಾವ ಆಗಿ ಅಲ್ಲಿ ಆನಂದ ತೋರ್ಯದ. ದೃಷ್ಟಾಂತ ಪ್ರಿಯ ಅಂದ್ರ ನಮಗ್ ನೋಡಿದ್ರೆ ಆ ವಸ್ತು ಪ್ರಿಯ ಆಗ್ತದ, ಮನಸ್ಸು ನಿಂದಿರ್ತದಲ್ಲಿ. ನಿಂತಾಗ ನನ್ನ ಪ್ರತಿಬಿಂಬ ಅಲ್ಲಿ ಬೀಳ್ತದ. ಪ್ರತಿಬಿಂಬ ಯಾರ್ದು? ಆತ್ಮನ ಪ್ರತಿಬಿಂಬ ಇಂದ್ರಿಯ ಅಂತಃಕರಣದಾಗ ಬಿದ್ದಾಗ ಅಲ್ಲಿ ನಮಗ ಮೋದ ಆಗ್ಯದ, ಪ್ರಿಯ ಮೋದ ಆಗ್ಯದ. ಅದನ್ನ ಅನುಭವಿಸುವಾಗ ನಮ್ಗೆ ಪ್ರಮೋದ ಆಗ್ಯದ. ಅಂದ್ರ ಅಲ್ಲಿ ನನಗೇನ ಆಗ್ಯದ? ಇಂದ್ರಿಯಗಳಿಂದ ಆನಂದ ಆಗ್ಯದ ಅಂತ ನನಗ್ ಭ್ರಾಂತಿ ಆಗ್ಯದ. ಆದ್ರ ಇಂದ್ರಿಯ ಒಳಗ ಆನಂದ ಇಲ್ಲವೇ ಇಲ್ಲ. ನನ್ನ ಆನಂದ ಸ್ವರೂಪನೇ ನಾನದೀನಿ, ನನ್ನ ಆನಂದ ಅದರ ಮ್ಯಾಗ ಆವಿರ್ಭಾವ ಆಗ್ಯದ ಅನ್ನುವಂಥದ್ದನ್ನ 5 ಕೋಶಗಳಿಗೆ ನಾ ಪ್ರತ್ಯೇಕವಾಗಿ ಆತ್ಮನ ಅದೀನಿ ಅನ್ನುವಂಥದ್ದನ್ನ ಇವತ್ತು ಇಲ್ಲಿ ತರ ಹೇಳ್ಕೊತ ಬಂದಾರಪ್ಪ. ಓಂ ನಮಃ ಶಿವಾಯ. ಜ್ಞಾನವನ್ನ ಸ್ಪಷ್ಟಪಡಿಸುವಲ್ಲಿ ಪ್ರಮುಖವಾದಂತಹ ವಿಧಾನ, ಬೋಧನಾ ವಿಧಾನಗಳಲ್ಲಿ ಪಂಚಕೋಶ ವಿವೇಕ ಅಂತಕ್ಕಂಥದ್ದು ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಧಾನ. ಪಂಚಕೋಶಗಳು ಈ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಈ 5 ಕೋಶಗಳು ಎಲ್ಲರ ಅನುಭವದಲ್ಲಿ ಅದಾವ. ಅನ್ನಮಯ ಕೋಶ ಅದ್ರ ಬಗ್ಗೆ ತಾವು ತುಂಬಾ ವಿವರವಾಗಿ ಚರ್ಚೆ ಮಾಡಿರಿ ಅಂತ ಅನ್ಕೊಂತೀನಿ. ಮನೋಮಯ ಕೋಶದ ಬಗ್ಗೆ, ಪ್ರಾಣಮಯ ಕೋಶದ ಬಗ್ಗೆ ಈಗ ಸುಮ್ಮನೆ ಒಂದು ಪ್ರಶ್ನೋತ್ತರ ರೂಪದಲ್ಲಿ ಚರ್ಚೆ ಮಾಡಿ. ಅನ್ನಮಯ ಕೋಶ ಅಂದ್ರೆ ಯಾವ ಶರೀರ? ಸ್ಥೂಲ ಶರೀರ ಅಂತ ಕರಿತೀರಿ. ಪ್ರಾಣಮಯ ಕೋಶ ಅಂತಂದ್ರೆ ಪ್ರಾಣಮಯ ಕೋಶ ಸೂಕ್ಷ್ಮ ಶರೀರ. ಪ್ರಾಣಮಯ ಕೋಶ ಸೂಕ್ಷ್ಮ ಶರೀರ. ಇದ್ರಾಗೆ ಏನ್ ಬರ್ತದ? ಮನೋಮಯ ಕೋಶನು ಬರ್ತದೆ, ವಿಜ್ಞಾನಮಯ ಕೋಶನು ಬರ್ತದೆ. ಈ ಸೂಕ್ಷ್ಮ ಶರೀರದಲ್ಲೇ ಕರ್ಮ ವಾಸನೆ ಎಲ್ಲ ಒಟ್ಟು ಸೇರಿ ಅದನ್ನ ಸೂಕ್ಷ್ಮ ಶರೀರ ಅಂತ ಕರೀತಾರ. ಈ ಪ್ರಾಣದೊಳಗೆ 5 ಭಾಗ ಮಾಡ್ತಾರ. 5 ಭಾಗ ಪ್ರಾಣದೊಳಗ ಯಾವ್ರಿ? ಅಲ್ಲ, ಇವು 5 ಪ್ರಾಣ. 5 ಪ್ರಾಣಗಳು 5 ರೀತಿ ಕೆಲಸ ಮಾಡ್ತಾವ. ಈ ಮುಂದೆ ಮನೋಮಯ ಕೋಶ. ಮನೋಮಯ ಕೋಶ ಅಂತ ಇದು ಹೆಂಗ ಅನುಭವಕ್ಕೆ ಬರ್ತದೆ ನಮ್ಗೆ?
ಸಂಕಲ್ಪ ವಿಕಲ್ಪಗಳು. ಆ, ಸಂಕಲ್ಪ ಮಾಡೋದು, ವಿಕಲ್ಪ ಮಾಡೋದು, ಇವುಗಳ ಮೂಲಕ ಅನುಭವ ಬರ್ತದೆ. ವಿಜ್ಞಾನಮಯ ಕೋಶ ಅದು ಹೆಂಗ ಅನುಭವ ಬರ್ತದೆ? ನಿಶ್ಚಯ ಮಾಡುವುದು. ನಿಶ್ಚಯ ಮಾಡೋದು, ಸರಿ ತಪ್ಪುಗಳು, ಜ್ಞಾನ ಅಜ್ಞಾನ ಇವೆಲ್ಲವುಗಳನ್ನ ನಿಶ್ಚಯ ಮಾಡ್ತಕ್ಕಂಥದ್ದಕ್ಕೆ ವಿಜ್ಞಾನಮಯ ಕೋಶ, ಅದಕ್ಕೆ ಬುದ್ಧಿ ಅಂತ ಕರೆದಾರ. ಈಗ ಇಲ್ಲಿ ಮನಸ್ಸು ಬುದ್ಧಿ ಬೇರೆ ಬೇರೆ ಅಂತಲ್ಲ, ಅದು ಭಾವನೆ ಒಂದೇ, ಅದು ಅಖಂಡವಾಗಿರ್ತಕ್ಕಂಥ ಒಂದೇ ಅಂತಃಕರಣ 4 ನಮೂನಿ ಕೆಲಸ ಮಾಡ್ತದೆ. ಅದು ಅಹಂಕಾರ ಆಗಿ, ಚಿತ್ತವಾಗಿ, ಮನ ಬುದ್ಧಿ ಅಹಂಕಾರ ಚಿತ್ತ ಅಂತೀವಲ್ಲ, ಮನ ಬುದ್ಧಿ ಅಹಂಕಾರ ಚಿತ್ತ, ಇವು 4 ರೀತಿ ಕೆಲಸ ಮಾಡ್ತದೆ. ಅದೇ ಸಂಕಲ್ಪ ಮಾಡೋ ಹೊತ್ನಾಗ ಅದೇ ಅಂತಃಕರಣ ಮನ ಅನ್ಸ್ಕೊಂಡದು, ನಿಶ್ಚಯ ಮಾಡೋ ಹೊತ್ನಾಗ ಅದೇ ಅಂತಃಕರಣ ಬುದ್ಧಿ ಅನ್ಸ್ಕೊಂಡದು. ಚಂಚಲವಾಗಿರ್ತಕ್ಕಂಥ ಪ್ರವೃತ್ತಿ ಸಂಗ್ರಹ ಮಾಡ್ಕೊಳ್ಳೋದು, ಮತ್ತ ಅದೇನು ಎಲ್ಲಾ ವಿಷಯಗಳನ್ನ ಗ್ರಹಣ ಮಾಡ್ಕೊಳ್ಳೋದ್ನಾಗ ಅದನ್ನೇ ಚಿತ್ತ ಅನ್ಕೊಂಡದು. ಅದೇ ನಾನು ಅನ್ನೋದಾಗ ಅಹಂಕಾರ ಅನ್ಕೊಂಡದು. ಅದೇ ಒಂದೇ ಅಂತಃಕರಣ, ಒಂದೇ ಅಂತಃಕರಣ 4 ರೀತಿಯಾಗಿ ಕೆಲಸವನ್ನು ಮಾಡೋ 4 ರೀತಿ ಕರ್ಸ್ಕೊತದ. ಇನ್ನ ಮುಂದೆ ಆನಂದಮಯ ಕೋಶ. ಮಾತಾಡಿ ಜರ ಹೇಳಿದ್ರೆ ಅಲ್ಲಿ ಇದು ರುಚಿ ಬರ್ತದೆ. ಮಾತಾಡಪ್ಪ ಎಲ್ಲರೂ. ನೀವು ಪ್ರಿಯ ಮೋದ ಪ್ರಮೋದ ವಿಷಯಗಳ ದರ್ಶನದಿಂದ ಅನುಭವಿಸ್ತದೆ. ಪ್ರಿಯ ಮೋದ ಪ್ರಮೋದ, ಪ್ರಿಯವಾದ ವಸ್ತುಗಳನ್ನ ನೋಡಿದಾಗ ಆನಂದ ಅನಿಸ್ತದೆ. ಆನಂದದ ಭಾವ ತನ್ನಲ್ಲೇ ವ್ಯಕ್ತ ಆಗ್ತದೆ. ಅದನ್ನ ನಾವೇನ್ ಕರಿತೀವಿ ಆನಂದಮಯ ಕೋಶ ಅಂತ. ಈಗ ಸಾಮಾನ್ಯವಾಗಿ ಈಗ ಅಭಿಮಾನ ಅಂತೀವಲ್ಲ, ಏನೋ ಅಭಿಮಾನ ಪಟ್ಕೊಂಡು ಖುಷಿ ಪಡ್ತಾನಲ್ಲ, ನಾನ್ ಅಂತೇಳಿ ಅಭಿಮಾನ ಮಾಡ್ಕೊಂಡು ಖುಷಿ ಮಾಡ್ತಾನಲ್ಲ, ಅದನ್ನೇ ಆನಂದಮಯ ಕೋಶನೇ. ಅದು ಬರೀ ನಾನು ಅನ್ಕೊಳ್ಳೋದ್ರಿಂದನೇ ಅವನಿಗೆ ಆನಂದ ಆಕಿರ್ತದ. ಮೋಹ ಮಾಡೋದ್ರಿಂದ, ನನ್ನದು ಅನ್ಕೊಳ್ಳೋದ್ರಿಂದಾನೇ ಅವನಿಗೆ ಆನಂದ ಆಕಿರ್ತದ. ನನ್ನದು ಅಂದಾಗ ಏನು ಬಂದಿರಂಗಿಲ್ಲ, ಏನು ಆಗಿರಂಗಿಲ್ಲ, ಕರೆ ಬರೀ ನಂದು ಅನ್ಕೊಳ್ಳೋದ್ರಿಂದನೇ ಆಟ ಆನಂದ ಆಗಿರ್ತದ. ಅವನಿಗೆ ಒಳಗಡೆ ಆನಂದ ಅಭಿವ್ಯಕ್ತಿ ಆಗ್ತದೆ. ಅದನ್ನೇ ಆನಂದಮಯ ಕೋಶ ಅಂತ ಕರೀತಾರ. ಬಟ್ ಇದು ಆವರಣದಿಂದ ಕೂಡಿದೆ. ಇದು ನಿಜವಾದಂತ ಆನಂದ ಅಲ್ಲದು. ಅದು ಆವರಣ ಸರಿಸಿಬಿಟ್ರೆ ಅದೇ ನಿಜ ಸ್ವರೂಪನೇ ಅದ. ಈಗ ಇದು ಆನಂದಮಯ ಕೋಶದ ಅನುಭವಕ್ಕೆ ತಮಗ್ ಬಂತು. ಅನುಭವದಾಗ ಅದನ್ನ ತಂದು ತೋರ್ಸದು, ಲಕ್ಷ್ಯದಲ್ಲಿ ತಂದು ತೋರ್ಸೋದು ಅವನು. ಈಗ ಕೋಶ ಅಂದ್ರೆ ಏನು? ಕೋಶ ಅಂದ್ರ ಅದು ಮ್ಯಾಗಿನ ಮುಚ್ಚುವಿಕೆ ಇರಪ್ಪ, ಆವರಣ ಅಂದಂಗ. ಆವರಣ. ಕೋಶ ಅಂದ್ರ ಬಂಗಾರ ಇಡುವ ಮತ್ತ ತಲವಾರ ಇಡುವ ಮಣಿ ಇದ್ದಂತದ. ಹಂಗಾರ ಅನ್ಕೊಳ್ರಿ. ಒಟ್ಟು ಒಂದು ಆವರಣ ಅಂತ. ಕೋಶದ ಅರ್ಥ ಆವರಣ, ಆವರಣಗಳಿವೆಲ್ಲ. ಈಗ 5 ಕೋಶಗಳನ್ನ ಬೇರೆ ಬೇರೆ ಮಾಡಿ ಚರ್ಚೆ ಮಾಡಿದೇವ್ ನಾವು. ಈಗ ಇವು ಬೇರೆ ಬೇರೆ ಅದಾವೇನು? ಅನುಭವಿಸೋದ್ರಿಂದ ಬೇರೆ ಬೇರೆ ಕಾಣಕತ್ತಾರ. ಅವು ಒಂದ್ರೊಳಗೆ ಒಂದಿಲ್ಲ ಅಂತಲ್ಲ, ಅವು ಎಲ್ಲ ಒಂದ್ರಾಗೆ ಸೇರಿ ಅವು. ಅದ್ ಹೆಂಗದಂದ್ರೆ, ಇದು ವ್ಯವಹಾರ ಹೆಂಗದ ನೋಡ್ರಿ. ಅನ್ನಮಯ ಕೋಶ ಇದು ಇದರಿಂದ ಇರ್ತದ, ಪ್ರಾಣಮಯ ಕೋಶದಿಂದ ಇರ್ತದ. ಪ್ರಾಣಮಯ ಕೋಶ ಇರ್ಲಿಲ್ಲ, ಅನ್ನಮಯ ಕೋಶ ಇರೋದೇ ಇಲ್ಲ. ಇದು ಅಸ್ತಿತ್ವನೇ ಇಲ್ಲ. ಈಗ ನಾವು ಮಾತಾಡಕತ್ತೀವಿ, ಕೇಳತ್ತೀವಿ ಎಲ್ಲ ಪ್ರಾಣಮಯ ಕೋಶದ ಅಸ್ತಿತ್ವದಿಂದನೇ ಇದು ಅನ್ನಮಯ ಕೋಶ ಎಷ್ಟು ವ್ಯವಹಾರ ಮಾಡಕತ್ತೈತಿ. ಆದ್ರೆ ಅದನ್ನ ಬಿಡಿಸಿ ನಾವ್ ಯಾಕೆ ತಿಳಿತೀವಿ?
ಇವು ನಾನಲ್ಲ ಅಂತಕ್ಕದ್ದು ವಿಚಾರ. ಹಾ, ನಾನು ಯಾರು ಅಂತ ಗುರ್ತು ಮಾಡ್ಕೊಳ್ಬೇಕಾಗೈತಿ. ಮತ್ ನೋಡ್ರಿ, ಅನ್ನಮಯ ಕೋಶ ನಾನಲ್ಲ, ಇನ್ನ ಹೇಳಿದ್ನಲ್ಲ, ಪ್ರಾಣಮಯ ಕೋಶ ನಾನಲ್ಲ, ಮನೋಮಯ ಕೋಶ ನಾನಲ್ಲ, ವಿಜ್ಞಾನಮಯ ಕೋಶ ನಾನಲ್ಲ, ಆನಂದಮಯ ಕೋಶ ನಾನಲ್ಲ. ಮತ್ತೀ ಈ ಇಡ್ತಾನೆ ಹೇಳ್ಕೊತ ಬಂದೇವ. ಈ ನಾನಲ್ಲ ಅಂತ ಹೇಳ್ದೇವಲ್ಲ, ಹೇಳ್ದಾಗ ಮತ್ತಿ ಉಳಿತೇನಿಲ್ಲಿ? ಇದು ನಾನು ಅಂತ ಯಾವ್ದನ್ನ ಗುರ್ತಿಸ್ಕೋಬೇಕು ನಾನೀಗ? ನನ್ನ ಸ್ವರೂಪ ಅದೇ ಯಾವ್ದು? ಈಗ ಏನೇನ್ ನಿಮ್ ಅನುಭವದಾಗ ಅದಾವು ಅವೆಲ್ಲ ಅಲ್ಲ ಅಂತ ಹೇಳಿದೇವ್ ನಾವೀಗ. ಕೂಟಸ್ಥ ಚೈತನ್ಯ ಸಾಕ್ಷಿ ಇದೆ. ಅಲ್ಲ, ಕೂಟಸ್ಥ ಚೇತನ ಸಾಕ್ಷಿ ಅಂದ್ರೆ ಅನುಭವಕ್ಕೆ ಹಚ್ಚು ಅಂತ ಹೇಳ್ರಿ ಆ ಮಾತು. ನಾನು ಅನುಭವಿಸಿದ್ದೇನೆ, ಇವು ನಾನು ಅಲ್ಲ. ಅಲ್ಲ ಅಲ್ಲಪ್ಪ, ನೋಡ್ರಿ, ಈಗ ನಿಮ್ಮ ಅನುಭವದಾಗ ಏನೇನ್ ಅದಾವ ಅವೆಲ್ಲ ಅಲ್ಲ ಅಂತ ಹೇಳ್ತ ಶಾಸ್ತ್ರ. ಅವೆಲ್ಲ ನೀ ಅಲ್ಲ ಅಂತಂತು, ಮತ್ ಉಳಿತೇನೇನ್ ಅಂತ? ಇವುಗಳನ್ನೆಲ್ಲ ಅರಿವುವನೇ ನಾನು. ಅರಿವು ಒಂದು ಉಳಿತಪ್ಪ. ಅರಿವು ಇವೆಲ್ಲವನ್ನು ಅರಿಯುವಂತ ಅರಿವು ಮಾತ್ರ ಉಳ್ದದ, ಇವೆಲ್ಲವನ್ನು ಅರಿಯುವಂತದ್ದು ಅದ ನೀವ್ ಅಂತ ಹೇಳ್ತ ಶಾಸ್ತ್ರ. ಅರು ಸ್ವರೂಪ ನಾವಿದ್ದೇವೆ. ಎಸ್, ಅಷ್ಟೇ. ಅರಿವಿನ ಸ್ವರೂಪನೇ ನೀವದಿರಿ ಅನ್ನುವಂಥದ್ದು ಅರಿವು ತಾನೆಂದು ನಂಬಿ ನಿಂದೊಡೆ ಮುಕ್ತಿ. ನಿಂತಡೆ ಮುಕ್ತಿ, ಇದೆ ಮುಕ್ತಿ. ಆ ಅರಿವು ಹೆಂಗದ? ಈಗ ಸ್ಟಾರ್ಟ್. ಇಲ್ಲಿದಿಂದ ಚಾಲ ಆತದ ನಮ್ ಸ್ವರೂಪ ವಿಚಾರ. ಹೆಂಗದವ್ರು ಅರಿವು? ಸಚ್ಚಿತ್ತ ಆನಂದ ಘನ, ಅಲ್ಲಿಂದ ಚಾಲೋ ಇವು ಮಾತುಗಳು. ನನ್ನ ಬಗ್ಗೆ ಮಾತಾಡಗಳು ಇವು ಚಾಲೋ ಈಗ. ಸತ್ತು ಚಿತ್ತು ಆನಂದ ಘನ ಪರಿಪೂರ್ಣ ನಿತ್ಯ ತೃಪ್ತ. ಏನದ ಅದ್ಭುತ ಮಾತು. ಆ ಮಾತುಗಳು ಈ ಸ್ತರದಾಗ ನಿಂತು ಕೇಳಿಸ್ಬೇಕು, ಅವ್ರನ್ನ ಕೇಳ್ಬೇಕು. ಇಷ್ಟ ಆನಂದ ಅನಿಸ್ತದ. ಯಾಕಂದ್ರ ನಿಜವಾಗ್ಲೂ ನನ್ನ ಬಗ್ಗೆ ನಾನು ಮಾತು ಈಗ ನಿಜ ಮಾತು ಇವಾಗ ಕೇಳ್ಕೊಳಕತ್ತೀನಿ ಅಂತೇಳಿ ಅಷ್ಟ ಆನಂದ ಅನಿಸ್ತೈತಿ ಅದು. ಅದಕ್ಕೆ ಅರಿವು ನಾ ಹೆಂಗ್ ಅದೀನಪ್ಪ, ಅರಿವು ಎಂತದ್ದದು ಅನ್ನುವಂತ ಮಾತುಗಳು. ಈ ಅದೇನ್ ಎಂತದು ಅಂತ ಹೇಳಿ ಅದನ್ನ ಅರಿಲಕ್ಕಲ್ಲ, ನಾನ್ ಹಿಂಗ ಅದೀನಿ ಅಂತ ನನಗೆ ನಾನೇ ಏನ್ ಮಾಡೋದು, ನೆನಪು ಕೊಟ್ಕೊಳ್ಳೋದು. ನನಗೆ ನಾನೇ ನೆನಪು ಕೊಟ್ಕೊಳ್ಳೋದು. ಎಂತ ಅದ್ಭುತ ನಾನು ಇದೀನಿ, ನಾನೆಲ್ಲ ಈ ಆವರಣದಾಗ ಸಿಕ್ಕೊಂಡು ಹಿಂಗ ತಿಳ್ಕೊಂಡು ತಪ್ಪು ತಿಳುವಳಿಕೆ ಭ್ರಾಂತಿಗೆ ಒಳಗಾಗಿದ್ದೆ ಅಂತ ಹೇಳಿ ಸಂತೋಷ ಅನಿಸ್ತದ. ಇದನ್ನೇ ಜ್ಞಾನೋದಯ ಅಂತಾರೆ. ಏನ್ ಹೊಸದೇನು ಕಂಡ್ಕೊಳ್ಳಿಲ್ಲ, ಮತ್ತೆ ಇದ್ದಿದ್ದೇನು ಕಳಿಸಿ ಹೋಗ್ಲಿಲ್ಲ. ನನಗಾಗಿದ್ದ ತಪ್ಪು ತಿಳುವಳಿಕೆ ಹೋಯ್ತು ಅಷ್ಟೆ. ಆ ತರ ಒಂದು ಈ ಮುಂದಿನ ದಿನದಲ್ಲಿ ತಮ್ಮ ಈ ಚರ್ಚೆದೊಳಗೆ ಬರ್ತದೆ ಸಚ್ಚಿತ್ತಾನಂದ ಘನ ಸ್ವರೂಪ ಹೆಂಗದ ಅನ್ನುವಂಥದ್ದು. ಅದ ಅನುಭವ ತಾವು ಅನುಭವಿಸ್ತೀರಿ. ಅದನ್ನ ಲಕ್ಷ್ಯ ಕೊಟ್ಟು ಈ ತರ ನೋಡ್ರಿ, ತಮ್ಗೆಲ್ಲ ಈ ನಮ್ಮ ಶಂಕರಣ್ಣ ಗುರುಗಳು